ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಘು. RCB ಇಂಟು ದ ಫಿನಾಲೆ, ಅದು UP ವಾರಿಯರ್ಸ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಈಗ ನಾನು ಮ್ಯಾಚ್ ಪ್ರಿಡಿಕ್ಷನ್ ಬಗ್ಗೆ ಹೇಳ್ತೀನಿ, ಸ್ವಲ್ಪ ಕೇಳಿ ಆನಂದಿಸಿ. ಟಾಸ್ ಅಂತ RCB ಅಂತೂ ಟಾಸ್ ಗೆಲ್ತು. ಟಾಸ್ ಗೆದ್ದಿನ ತಕ್ಷಣ ಬೌಲಿಂಗ್ ಆಯ್ಕೆ ಮಾಡಿದರು. ಆ ಕಡೆಯಿಂದ ಬ್ಯಾಟಿಂಗ್ ಲೈನಪ್ನಲ್ಲಿ ಮೆತ್ ಲ್ಯಾನಿಂಗ್, ದೀಪ್ತಿ ಶರ್ಮಾ ಅವರು ಬ್ಯಾಟ್ ಮಾಡೋದಕ್ಕೆ ಬಂದರು. ಅಂದರೆ ಬ್ಯಾಟಿಂಗ್ ಮುಖಾಂತರ ಉತ್ತರ ಕೊಡೋದಕ್ಕೆ ಬಂದರು, ಆ ರೀತಿ ಹೇಳ್ತೀನಿ. ಅವರಿಬ್ಬರ ನಡುವೆ ಅಷ್ಟೇ ನಿನ್ನೆ ಪಾರ್ಟ್ನರ್ಶಿಪ್ ಕೂಡ ಬೆಡ್ ಆಯಿತು. ಅದು UP ವಾರಿಯರ್ಸ್ ಟೀಮ್ನಲ್ಲಿ ಅಷ್ಟೇ. 30 ಬಾಲ್ಸ್ 41 ರನ್ಸ್, 6 ಫೋರ್ಸ್, 1 ಸಿಕ್ಸ್, 136.67 ಸ್ಟ್ರೈಕ್ ರೇಟ್ನಲ್ಲಿ ಮೆತ್ ಲ್ಯಾನಿಂಗ್ ಬ್ಯಾಟ್ನ ಬಿಸಾಡಿದರು. ದೀಪ್ತಿ ಶರ್ಮಾ 55 ಬಾಲ್ಸ್ 43 ರನ್ಸ್, 6 ಫೋರ್ಸ್, 1 ಸಿಕ್ಸ್, 127.91 ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟಿಂಗ್ನಲ್ಲಿ ಬಲ ತುಂಬಿದರು. ಇನ್ನು ಮಿಡ್ಲ್ ಆರ್ಡರ್ನಲ್ಲಿ ಇವರು ಬ್ಯಾಟಿಂಗ್ ಹೆಂಗಿತ್ತಪ್ಪ ಅಂದ್ರೆ ಒಂಥರ ಬೋಲ್ಡು, ಡಕೋಟು ಈ ರೀತಿ ಇತ್ತು. ಯಾಕಂದರೆ ಇವರು ಮಿಡ್ಲ್ ಆರ್ಡರ್ನಲ್ಲಿ ನಿನ್ನೆ ಬಂದವರೆಲ್ಲ ಔಟಾಗಿ ಹೋಗ್ತಿದ್ರು. ಅದು ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಅಷ್ಟೇ. ಮಿಡ್ಲ್ ಆರ್ಡರ್ ಆಯಿತು, ಮತ್ತು ಇದು ಇನ್ಯಾವುದಿದು ಅದು ಥರಲ್ರಿ ಗುರು, ಅದು ಯಾವುದದು ಲಾಸ್ಟ್ ಆರ್ಡರ್ ಕೂಡ, ಅದನ್ನು ಕೂಡ ಕೊಲ್ಯಾಪ್ಸ್ ಆದಂಗೆ ಆಯಿತು. ಒಂದೊಂದಾಗಿ ಒಂದೊಂದು ಹೆಸರು ಆಯ್ತು ನೋಡಿ. ಜೋನ್ಸ್ ಅವರು ಯಾರು ವಿಕೆಟ್ ಕೀಪರ್ ಅಂತ ಗುರು, ನನಗಂತೂ ಗೊತ್ತಿಲ್ಲ ಅವ್ರು ಯಾರತ್ತ. 1 ರನ್ಸ್ 2 ಬಾಲ್. ಹರ್ಲಿನ್ ಡಿಯೋಲ್ 14 ಬಾಲ್ಸ್ 14 ರನ್ಸ್, 2 ಫೋರ್ಸ್, 100 ಸ್ಟ್ರೈಕ್ ರೇಟ್. ಇದು ಯಾವುದು ಟ್ರಿಯಾನ್ ಅಂತೆ ಗುರು, ನನಗಂತೂ ಗೊತ್ತಿಲ್ಲ. ಇವರು ಮೋಸ್ಟ್ಲಿ ನಮ್ಮ ಇಂಡಿಯಾ ಪ್ಲೇಯರ್ಗಳು ಅಷ್ಟೇ ನನಗೆ ಗೊತ್ತಿರೋದು, ಇವರು ಗೊತ್ತಿಲ್ಲ. ಅದರಿಂದಾಗಿ ಹೇಳ್ತೀನಿ. 6 ರನ್ಸ್ 7 ಬಾಲ್ಸ್ 1 ಫೋರ್ಸ್, 85 ಸ್ಟ್ರೈಕ್ ರೇಟ್. ಶ್ವೇತಾ ಶೆರಾವತ್ 7 ರನ್ಸ್ 10 ಬಾಲ್ಸ್ 70 ಸ್ಟ್ರೈಕ್ ರೇಟ್. ಸೈಕತ್ತೆ ಗುರು, ಇದನ್ನು ಗೊತ್ತಿಲ್ಲ. 11 ಬಾಲ್ಸ್ 10 ರನ್ಸ್ 1 ಫೋರ್ಸ್. ಸೋಫಿ ಎಕಲ್ಸ್ಟನ್ ಒಂದೇ ಬಾಲ್ಸ್ LBW ಮುಖಾಂತರ ಔಟ್ ಆದರು. ಆಶಾ ಸೋಮ್ನ ಮತ್ತು ಶಿಖಾ ಪಾಂಡೆ ನಾಟ್ಔಟ್ ಆಗಿ ಉಳಿದರು. ನಮ್ಮ ಕಡೆ ಲಾರೆನ್ ಬೆಲ್ ಬೆಸ್ಟ್ ಬೌಲಿಂಗ್ ಮಾಡಿದಂದರೆ ನಿನ್ನೆ ಒಳಗೆ ಲಾರೆನ್ ಬೆಲ್ ಗುರು. ಮುಟ್ಟಿದರೆ ನನ್ನ ಬಾಲ್ ಮುಟ್ಟರು ಅಂತ ಹೊಡೆದು 1 ವಿಕೆಟ್ ತೆಗೆದು 21 ರನ್ ಕೊಟ್ಟು 5.25 ಎಕನಾಮಿಯನ್ನು, ಅತ್ಯುತ್ತಮ ಎಕನಾಮಿ ಅಂದರೆ ಒಂದು ಬೆಸ್ಟ್ ಎಕನಾಮಿ ಇರೋದ್ರೊಳಗೆ ಬೆಸ್ಟ್ ಎಕನಾಮಿಯನ್ನು ಇವರು ಹೊಂದ್ಯಾರ. ಸಯಾಲಿ ಸತ್ಗೆರೆ 21 ರನ್ಸ್, ಅವ್ರದ್ದು ಎಕನಾಮಿ 10.50 ಎಕನಾಮಿ. 2 ಓವರ್ನೇ 21 ರನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಶ್ರೇಯಾಂಕ ಪಾಟೀಲ್ಸ್ 4 ಓವರ್ 27 ರನ್, 1 ವಿಕೆಟ್, 6.75 ಎಕನಾಮಿ. ಅರುಂಧತಿ ರೆಡ್ಡಿ 1.0 14 ರನ್ಸ್, 14 ಎಕನಾಮಿ, 14.00. ನರೇನ್ ಡಿ ಕ್ಲರ್ಕ್ 4 ಓವರ್ಸ್ನಲ್ಲಿ 22 ರನ್, 4 ವಿಕೆಟ್, 5.50 ಎಕನಾಮಿ. ಗ್ರೇಸ್ ಹ್ಯಾರಿಸ್ 3 ಓವರ್ 22 ರನ್, 2 ವಿಕೆಟ್, 7.33 ಎಕನಾಮಿ. ರಾಧಾ ಯಾದವ್ 2 ಓವರ್ 11 ರನ್, 5.50 ಎಕನಾಮಿ. ಇದರೊಳಗೆ ನಾನು ಫಸ್ಟ್ ಟೈಮ್ ಗ್ರೇಸ್ ಹ್ಯಾರಿಸ್ ಅವರು ಬೌಲಿಂಗ್ ಮಾಡಿದ್ದು ನೋಡಿದ್ದೆ ಗುರು. ಅದು ಯಾರು ವಿಕೆಟ್ ತೊಗೊಂಡ್ರೆ ಯಾರು ಟ್ರಿಯಾನ್, ಅವ್ರದ್ದೇ ಟ್ರಿಯಾನ್ ಅವರ ವಿಕೆಟ್. ಹಾಗೆ ಇನ್ನೊಬ್ಬರ ಹೆಸರದ್ದು ಏನೋ ಇದೆ, ಅರ್ಲಿನ್ ಡಿಯೋಲ್ ಅವರ ವಿಕೆಟ್ನು ಕೂಡ ಇವರು ಕಬಳಿಸಿದ್ದಾರೆ.
ಈ ಕಡೆಯಿಂದ ಬ್ಯಾಟಿಂಗ್ ಲೈನಪ್ ನೋಡೋದಾದರೆ ಗ್ರೇಸ್ ಹ್ಯಾರಿಸ್ ಈ ಕಡೆ ಬ್ಯಾಟಿಂಗಲ್ಲೂ ಸೈ, ಬೌಲಿಂಗಲ್ಲೂ ಸೈ, ಫೀಲ್ಡಿಂಗಲ್ಲೂ ಸೈ ಅಂತ ನಿನ್ನೆ ಅವರು ಮಾಡಿದ್ದು. ಶಿಖಾ ಪಾಂಡೆ ಇವರು ವಿಕೆಟ್ ತೆಗಿತಾರೆ. ಅದು 75 ರನ್ಸ್, 37 ಬಾಲ್ಸ್, 13 ಫೋರ್ಸ್, 2 ಸಿಕ್ಸ್, 202 ಸ್ಟ್ರೈಕ್ ರೇಟ್ನೊಳಗೆ ಆಡಿದರು. ಸ್ಮೃತಿ ಮಂದಣ್ಣ 54 ರನ್ಸ್, 27 ಬಾಲ್ಸ್, 8 ಫೋರ್ಸ್, 2 ಸಿಕ್ಸ್, 200 ಸ್ಟ್ರೈಕ್ ರೇಟ್ ಆಡಿದರು. ನಾಟ್ಔಟ್ ಆಗಿ ಉಳಿದರು. ಜೋರ್ಜಿಯಾ ವಾಲ್ 16 ರನ್ಸ್, 15 ಬಾಲ್ಸ್, 2 ಫೋರ್ಸ್, 106.67 ಸ್ಟ್ರೈಕ್ ರೇಟ್ ಒಳಗೆ ಆಡಿದರು. ರಿಚಾ ಘೋಷ್ ವಿಕೆಟ್ ಕೀಪರ್ ನಾಟ್ಔಟ್ ಆಗಿ ಉಳಿದರು, ಅಂದರೆ 1 ರನ್ಸ್ ಕೂಡ ಹೊಡಿಲಿಲ್ಲ. ಆ ಕಡೆಯಿಂದ ಬೌಲಿಂಗ್ ಒಳಗೆ ಯಾರ್ಯಾರು ಎಷ್ಟೆಷ್ಟು ರನ್ ನಿನ್ನೆ ಹೊಡೆಸಂದ್ರು ಅಂತ ನೋಡೋಣ. ಕ್ರಾಂತಿ ಗೌಡ್ 2 ಓವರ್ 29 ರನ್ಸ್, ಎಕನಾಮಿ 14.50. ಶಿಖಾ ಪಾಂಡೆ 4 ಓವರ್ 36 ರನ್ಸ್, ಎಕನಾಮಿ 9 ವಿಕೆಟ್, 1 ವಿಕೆಟ್ ತೊಗೊತಿದ್ದಾರೆ. ದೀಪ್ತಿ ಶರ್ಮಾ 2 ಓವರ್ 28 ರನ್, 12.92 ಎಕನಾಮಿ. ಸೋಫಿ ಎಕಲ್ಸ್ಟನ್ 2 ಓವರ್ 14 ರನ್ಸ್, 7.00 ಎಕನಾಮಿ. ಆಶಾ ಸೋಗನ 2 ಓವರ್ 24 ರನ್ಸ್, 1 ವಿಕೆಟ್, 12 ಎಕನಾಮಿ. ಸಿಟ್ ರಿಯಾನ್ 15 ರನ್ಸ್, 1 ಓವರ್ 15.00 ಎಕನಾಮಿ. ನನಗಂತೂ ನಿನ್ನೆ RCB ಬ್ಯಾಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಹಂಗೂ ಹಿಂಗೂ ಮಾಡಿ ನಮ್ಮ RCB ಸೀಮಿನಿಯರು WPLನ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡ್ತಾ ಈ ಸತ ಏನಾರ ಆಗಲಿ ಏನರ ಬಿಡಲಿ ಕಪ್ಪು ಮನೆಗೆ ಬಂದೇ ಬರಬೇಕಂತ ಹಾರೈಸಿ ಗೆದ್ದು ಬನ್ನಿ RCB ವುಮೆನ್ಸ್.